ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿರೋದಿಲ್ಲಿ ನಾಗೇಂದ್ರ ವಾಲ್ಮೀಕಿ ಹಗರಣದ ಪ್ರಮುಖ ಆರೋಪಿ. ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಡಲೇಬೇಕು. ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹ ಮಾಡಿರೋದಿದು. ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ಅವರ ಡೆತ್ ನೋಟ್ನಲ್ಲಿ ನಾಗೇಂದ್ರ ಹೆಸರಿತ್ತು ಅಂತ ಆರೋಪ ಮಾಡಲಾಗಿದೆ. ಅತ್ತ ಧಾರವಾಡದಲ್ಲಿ ಕೆ ಎಸ್ ಈಶ್ವರಪ್ಪ ಕೂಡ ಬಿಗಿ ಪಟ್ಟು ಹಿಡಿದಿದ್ದಾರೆ. ನನ್ನ ಮೇಲೆ ಗುತ್ತಿಗೆದಾರನೊಬ್ಬ ಆರೋಪ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಾಗ ಅಂತ ಆರೋಪ ಕೇಳಿ ಬಂದಾಗ ರಾಜೀನಾಮೆ ಕೊಟ್ಟಿರಲಿಲ್ವ ನಾನು? ತನಿಖೆ ನಡೀಲಿ, ಡಬಲ್ ಸ್ಟ್ಯಾಂಡರ್ಡ್ ಮಾಡಬೇಡಿ, ನನಗೊಂದು ನ್ಯಾಯ ನಾಗೇಂದ್ರನಿಗೊಂದು ನ್ಯಾಯ ಮಾಡಬೇಡಿ. ನೀವು ನಾಗೇಂದ್ರರಿಂದ ರಾಜೀನಾಮೆ ಪಡೀಲೇಬೇಕು ಅಂತೇಳಿ ಈಶ್ವರಪ್ಪನವರು ಮಾತಾಡಿದ್ದಾರೆ. ಅವರು ಇವತ್ತು ರಾಜೀನಾಮೆ ಕೊಡ್ತಾರೋ, ನಾಳೆ ರಾಜೀನಾಮೆ ಕೊಡ್ತಾರೋ, ಒಂದು ತಿಂಗಳು ಬಿಟ್ಟು ರಾಜೀನಾಮೆ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಾಗೇಂದ್ರ ಅವರು, ಯಾವ ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿರುವಂಥ ಈ ಹಗರಣದಲ್ಲಿ ಪ್ರಮುಖ ಆರೋಪಿ, ಇಡೀ ಚಾರ್ಜ್ ಶೀಟಲ್ಲೂ ಕೂಡ ಅವರ ಹೆಸರು ಉಲ್ಲೇಖ ಆಗಿದೆ. ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು, ಬೋವಿ ಸಮಾಜದ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಡೆತ್ ನೋಟಲ್ಲೂ ಕೂಡ ಅಂದಿನ ಸಚಿವರು ನಾಗೇಂದ್ರರವರ ಮೌಖಿಕ ಆದೇಶದ ಮೇರೆಗೆ ಈ ಹಣವನ್ನು ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಮಾಡಿದ್ದಾವೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟಲ್ಲಿ. ಡೆತ್ ನೋಟಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚಿತವಾಗಿ ಒಂದು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದರೆ ಅದರ ನಾಗೇಂದ್ರ ಅವ್ರ ಮೇಲೆ ಆಪಾದನೆ ಬಂತು. ಆಪಾದನೆ ಬಂದಂಥ ಸಂದರ್ಭದಲ್ಲಿ ಅವರು ಎಷ್ಟು ಡೈರೆಕ್ಟಾಗಿ ಚೆಕ್ ತಗೊಂಡ್ರು ಅನ್ನೋದು ಇದೆ, ಎಷ್ಟು ಬ್ಯಾಂಕ್ಗಳಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದು ಇದೆ. ಇಷ್ಟೆಲ್ಲ ಆಪಾದನೆಗಳು ನೇರವಾಗಿ ಬಂದಿರೋಂಥ ಸಂದರ್ಭದಲ್ಲಿ ನೀವು ಸ್ವತಃ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಜೀನಾಮೆನೂ ತೊಗೊಂಡಿದ್ದೀರಿ. ಅವಾಗೂ ಇವಾಗ ಏನಾದ್ರು ವ್ಯತ್ಯಾಸ ಉಂಟಾ? ನಿಷ್ಕಳಂಕ ಅಂತ ತೀರ್ಮಾನ ಆಗೋಯ್ತಾ? ಅದಕ್ಕೋಸ್ಕರ ಡಬಲ್ ಸ್ಟ್ಯಾಂಡರ್ಡು ಮಾನ್ಯ ಡಿ ಕೆ ಶಿವಕುಮಾರ್ ಆಗಬಾರ್ದು. ಹಿಂದೆ ನೀವು ಹೆಂಗೆ ಹೋರಾಟ